ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತ ತಲುಪಿದ್ದೀವಿ. ನಮ್ಮ ಜೊತೆಗೆ ಅಶ್ವಿನ್ ಕುಮಾರ್, ಎಂ ಬಿ ಪಾಟೀಲ್, ಮುರುಗೇಶ್ ನಿರಾಣಿ, ಪ್ರಭಾಕರ್ ಮತ್ತು ಕೃಷ್ಣ ಬೈರೇಗೌಡರ ಸಂಪರ್ಕ ಕಡಿತಗೊಂಡಿದೆ. ಅವರನ್ನ ಮತ್ತೆ ನಾವು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬನ್ನಿ ಮತ್ತೆ ಚರ್ಚೆನ ಮುಂದುವರಿಸ್ತಾ ಇದ್ದೀನಿ. ಎಂ ಬಿ ಪಾಟೀಲ್ ಜೊತೆಗೆ. ಪಾಟೀಲ್ರೇ, ತಾವು ಹೇಳಿದ್ರಿ ಒಂದಲ್ಲ ಒಂದು ದಿವಸ ಈ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಅನ್ನುವಂಥದ್ದು. ಸರ್, ಈಗ ಒಂದು ವಿಚಾರ ಇಲ್ಲಿ ಪೋರ್ಟ್ಫೋಲಿಯೋ ಬಗ್ಗೆ ಬಂತು. ಆರ್ ವಿ ದೇಶಪಾಂಡೆ ಅವರು ಹೈಯರ್ ಎಜುಕೇಷನ್ ಅಂತ ಹೇಳಿ ಪೋರ್ಟ್ಫೋಲಿಯೋ ವಿಚಾರ ಬಂದಾಗ ಪ್ರಭಾಕರ್ ಸಾಹೇಬ್ ಇಲ್ಲಿ ಸೀನಿಯರ್ ಇದ್ದಾರೆ. ಇಟ್ ಇಸ್ ದ ಪ್ರೆರಗೇಟಿವ್ ಆಫ್ ದ ಚೀಫ್ ಮಿನಿಸ್ಟರ್. ನೋ ಪೋರ್ಟ್ಫೋಲಿಯೋ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ನೋ ಪೋರ್ಟ್ಫೋಲಿಯೋ ಇಸ್ ಅನ್ಇಂಪಾರ್ಟೆಂಟ್. ಎಲ್ಲನೂ ಕೂಡ ಮಹತ್ವದೆ. ಇವತ್ತು ಪ್ರಾಥಮಿಕ ಶಿಕ್ಷಣ ಕೊಟ್ಟರು ದೇಶಪಾಂಡೆ ಅವರಿಗೆ, ಇದು ಮಹತ್ವದ ಖಾತೆ. ಅದು ಹೈಯರ್ ಎಜುಕೇಷನ್ ಇಸ್ ನಾಟ್ ಅ ಸ್ಮಾಲ್ ಪೋರ್ಟ್ಫೋಲಿಯೋ. ಹೈಯರ್ ಎಜುಕೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ. ಪೋರ್ಟ್ಫೋಲಿಯೋ ಬಗ್ಗೆ ನಾವು ಅದೇ ಖಾತೆ ಬೇಕು, ಇದೇ ಖಾತೆ, ಯಾವ ಖಾತೆ ಕೊಡ್ತಾರೆ ಆ ಖಾತೆ ನಿಭಾಯಿಸಿದ್ರೆ, ಅದರಲ್ಲಿ ನಿಮ್ಮ ಲೈಬ್ರರಿ ಕೊಟ್ಟರೆ ಆ ಲೈಬ್ರರಿಯಲ್ಲಿ ಯು ಶುಡ್ ಶೋ ಯುವರ್ ಸ್ಟ್ರೆಂತ್. ಯು ಶುಡ್ ಮೇಕ್ ಈ ಸ್ಟೇಟ್ನಲ್ಲಿ ಇವತ್ತು ಲೈಬ್ರರೀಸ್ ಎಸ್ಟಾಬ್ಲಿಷ್ ಮಾಡೋ ಮುಖಾಂತರ ಆ ಲೈಬ್ರರಿಯನ್ನು ಇವತ್ತಿನ ದಿವಸ ಮಾಡುವಂಥದ್ದು. ಹಿಂದೆ ನಾವು ಫಸ್ಟ್ ಟೈಮ್ ಎಮ್ ಎಲ್ ಇದ್ದಾಗ ಅಡಲ್ಟ್ ಎಜುಕೇಷನ್ ಇತ್ತು. ಪ್ರೌಢ ಶಿಕ್ಷಣ ಅನ್ನೋದು ಒಂದು ಇದು ನಿಮ್ಮ ವಯಸ್ಕರ ಶಿಕ್ಷಣ ಅನ್ನೋದೊಂದು ಇಲಾಖೆ ಇತ್ತು. ಯಾವುದೇ ಪೋರ್ಟ್ಫೋಲಿಯೋನು ಕೂಡ ಇಂಪಾರ್ಟೆಂಟು ಅನ್ಇಂಪಾರ್ಟೆಂಟ್ ಅಂತಲ್ಲ. ಒಂದನೇದು. ಎರಡನೇ ಸರ್, ಮುಖ್ಯಮಂತ್ರಿಗಳು ಇವತ್ತು ಕೆಲವೊಂದು ವಿಚಾರಗಳನ್ನ ವೈಯಕ್ತಿಕವಾಗಿ ಅನೌನ್ಸ್ಮೆಂಟ್ ಮಾಡಿದರು ಅಂಥೇಳಿ ಒಂದು ವಿಚಾರಗಳು ಬಂತು. ಆ ಎಲ್ಲ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ದೇನಿದೆ, ₹1 kg ಅಕ್ಕಿ ಇರ್ಬೋದು, ಇವೆಲ್ಲನೂ ಕೂಡ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಇದ್ದಂಥದ್ದು. ಅವರೇನು ಹೊಸದಾಗಿ ಏನೂ ಕೂಡ ಇದು ಮಾಡಿಲ್ಲ. ವಾಟ್ ಎವರ್ ಇಸ್ ಇನ್ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಎಸ್ ಟೋಲ್ಡ್ ಆ್ಯಂಡ್ ದಟ್ ವಾಸ್, ಅದನ್ನು ಕ್ಯಾಬಿನೆಟ್ನಲ್ಲಿ ಇವತ್ತೊಂದು ದಿವಸ ಅವರು ಪ್ರಸ್ತಾಪ ಮಾಡಿದರು. ಮ್ಯಾನಿಫೆಸ್ಟೋದಲ್ಲಿ ಏನಿದ್ದನ್ನು ನಾನು ಅದು ಮಾಡಿದ್ದೀನಿ. ಮ್ಯಾನಿಫೆಸ್ಟೋ ಬಿಟ್ಟು ಅವರೇನು ಯಾವುದು ಹೇಳಕ್ಕೆ ಹೋಗಿಲ್ಲ. ಮ್ಯಾನಿಫೆಸ್ಟೋ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಇದೊಂದು ಮಾತನ್ನು ಹೇಳಿದ್ದಾರೆ. ಸೊ ಇದೆರಡು ವಿಚಾರ. ಆಮೇಲೆ ಮಠಗಳ ವಿಷಯದಲ್ಲಿ ಬಂದಾಗ, ಇವತ್ತು ಮಠಗಳಿಗೆ ಇವತ್ತು ದಿವಸ ನಾವು ಸಹಾಯ ಮಾಡಬೇಕಾಗಿದ್ದು ವಿಶೇಷವಾಗಿ ಕೆಲವೊಂದು ಸಿದ್ಧಗಂಗಾ ಮಠ ಇವತ್ತು ಅಲ್ಲಿ ದಾಸೋಹ ಮಾಡ್ತಾರೆ, ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ. ಆ ಮಠಗಳಿಗೆ ಕೊಟ್ಟಂಥ ಗ್ರ್ಯಾಂಟ್ ಏನಿದೆ ಅದು ಯಾವ ಪರ್ಪಸ್ ಆಗಿ ನೀವು ಯೂಸ್ ಮಾಡ್ತೀರ ಅನ್ನೋದನ್ನು ಕೂಡ ಕೊಟ್ಟಾಗ ಅದು ಸಾರ್ಥಕತೆ ಆಗ್ತದೆ. ಸುಮ್ಮನೆ ನಾವು ಮಠಕ್ಕೆ ದುಡ್ಡು ಕೊಟ್ಟಿವಿ, ಅದಕ್ಕೆ ಅದು ಯಾವ ಕಾರಣಕ್ಕಾಗಿ ಮಠಕ್ಕೆ ಕೊಟ್ಟಿದ್ದೀರಿ? ಅವರು ವಚನ ಸಾಹಿತ್ಯ ಸಲುವಾಗಿ ಕೊಟ್ಟಿದ್ದೀರಾ? ಬಿಜೆಪಿ ಅವರು ಹಿಂದೆ ಕೊಟ್ಟಿರೋದು ಒಳ್ಳೆ ಕೆಲಸ ಕೊಟ್ಟಿಲ್ಲ. ಒಳ್ಳೆ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದಲ್ಲ, ಬಟ್ ಯು ಶುಡ್ ಮೇಕ್ ಇಟ್ ಮ್ಯಾಂಡೇಟರಿ. ಕೊಡಿ, ಮಠಕ್ಕೆ ಕೊಡಿ, ದುಡ್ಡು ಕೊಡಿ. ಅದು ಯಾವ ಕಾರಣಕ್ಕೆ ಕೊಡ್ತಿದ್ರಿ, ಎದಕ್ಕೆ ಯೂಟಿಲೈಸ್ ಆಗ್ತದೆ ಅನ್ನೋದು ಕೂಡ ಆ ಸರ್ಕಾರದ ದುಡ್ಡು, ಪ್ರಜೆಗಳ ದುಡ್ಡು, ಸಾಮಾನ್ಯರ ದುಡ್ಡು, ಇಟ್ ಶುಡ್ ಬಿ ನೋನ್ ಟು ಎವ್ರಿಬಡಿ. ಎದಕ್ಕೆ ಯೂಸ್ ಮಾಡ್ತೀವಿ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ರೆ, ನಿಮಗೆ ಹೇಳಲಿಕ್ಕೆ ಯಾವ ರೀತಿ ಇದೆ? ಈಗ ಹಿಂದೆ ಬಿಜೆಪಿ ದುಡ್ಡು ಕೊಟ್ಟಂತ ಸಂದರ್ಭದಲ್ಲಿ ಬೈದಿದ್ರಿ ನೀವು. ಸರ್, ನೀವು ಮಠಕ್ಕೆ ದುಡ್ಡು ಕೊಟ್ಟು, ಅದು ಸಿದ್ಧಗಂಗಾ ಮಠಕ್ಕೆ ಇವತ್ತು ದಾಸೋಹ ಮಾಡ್ತಿದ್ದಾರೆ, ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಿದ್ದಾರೆ, ಕೊಡಬಾರ್ದು. ಅದು ಮಠಕ್ಕೆ ಕೊಡಿ. ಅದು ಯಾವ ಪರ್ಪಸ್ಗೆ ಅವ್ರು ಮಾಡ್ತಾರೆ, ಸಿದ್ಧಗಂಗಾ ಮಠಕ್ಕೆ ಕೊಡಬೇಕು. ಒಳ್ಳೆ ಉದ್ದೇಶ ಮಠಗಳಿಗೆ ಕೊಡಿ. ಒಳ್ಳೆ ಉದ್ದೇಶ ಆ ದುಡ್ಡನ್ನು ಎದಕ್ಕೆ ಯುಟಿಲೈಸ್ ಮಾಡ್ತೀವಿ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಇವತ್ತಿನ ಸಿದ್ಧ ಆಗ್ಬೇಕಾಗ್ತದೆ. ಅಂದ್ರೆ ಸ್ಪಷ್ಟ, ಜುಲೈ ಮೊದಲ ವಾರದಲ್ಲಿ ನೀವೇನು ಮಂಡಿಸ್ತಾ ಇದ್ರೆ ಬಜೆಟ್ ನಲ್ಲಿ, ಈ ಸರಿನೂ ಕೂಡ ಮಠಗಳಿಗೆ ಹಣ ಹೋಗುತ್ತೆ. ಹಾಗಾದ್ರೆ ನನ್ನ ವೈಯಕ್ತಿಕ ಭಾವನೆ ಅಷ್ಟೇ ಅಲ್ಲ, ಬಹುಶಃ ಮುಖ್ಯಮಂತ್ರಿಗಳು ಅದನ್ನೇ ಹೇಳಿದ್ರು, ದಾಸೋಹ ಇನ್ನಿತರ ಇರುವಂತಹ ಮಠಗಳಿಗೆ ಇವತ್ತು ನಾವು ಕೊಡಬೇಕಾಗ್ತದೆ ಅಂತ ಹೇಳಿ. ನಾನು ಸಂಪೂರ್ಣವಾಗಿ ಅದಕ್ಕೆ ಒಪ್ತೇನೆ. ಹೇಳಿದರು, ನಾವು ಸರ್ಕಾರ ನಡೆಸ್ತಿರುವಂತಹ ಸಂದರ್ಭದಲ್ಲಿ ಮತ್ತು ನಮ್ಮ ಬಜೆಟ್ ಅನ್ನು ಮಂಡನೆ ಮಾಡಿರುವಾಗ, ಅವಾಗ ನಮ್ಮ ಪ್ರತಿಪಕ್ಷದ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರು ಭಾಳ ಘೋರವಾಗಿ, ಕಠಿಣವಾಗಿ ಮಠಗಳಿಗೆ ದುಡ್ಡನ್ನು ಕೊಡುವಂಥದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಆದರೆ ಇವತ್ತು ಅವ್ರಿಗೆ ಜ್ಞಾನೋದಯ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಸರ್ಕಾರ ಮಾಡದೇ ಇರುವಂಥ ಕೆಲಸಗಳನ್ನು ಮಠಮಾನ್ಯಗಳು ಮಾಡಿ ಕೋಟ್ಯಾಂತರ ಜನ ವಿದ್ಯಾರ್ಥಿನಿಯರಿಗೆ ಒಂದು ಶಿಕ್ಷಣವನ್ನು ಕೊಟ್ಟು, ಪದವಿಯನ್ನು ಕೊಟ್ಟು, ಜಗತ್ತಿನ ಮೂಲೆಯಲ್ಲಿರುವಂಥದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥವ್ರು ಮಠಮಾನ್ಯಗಳು. ಅದನ್ನೆಲ್ಲನೂ ದೂರದೃಷ್ಟಿ ಇಟ್ಟುಕೊಂಡು ಅದನ್ನು ಆಳವಾಗಿ ಅಭ್ಯಾಸ ಮಾಡಿ ನಮ್ಮ ಮಠಗಳಿಗೆ ದುಡ್ಡನ್ನು ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ವಿರೋಧ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ದುಡ್ಡನ್ನು ಕೊಡುವಂಥದ್ದು ಸೂಕ್ತ ಅನ್ನುವಂಥದ್ದು ಹೇಳಿದ್ದಾರೆ. ಅದಕ್ಕೆ ನಾನು ಸ್ವಾಗತ. ಅವ್ರಿಗೂ ಗೊತ್ತಾಗಿದೆ, ಜೋಳಿಗೆಗೆ ಅನುದಾನ ಬಿದ್ದರೆ ಮಾತ್ರ ಕಾಂಗ್ರೆಸ್ ಜೆಬಿ ಮತಗಳು ಬೀಳ್ತವೆ ಅಂತ. ನಾನು ಹೇಳ್ತೀನಿ. ಇನ್ನೊಂದು ಮುಖ್ಯವಾಗಿ ನಾನು ಒಟ್ಟಾರೆ ಹೇಳುವಂಥದ್ದು ಇಷ್ಟೇ, ಇವತ್ತು ಎಲ್ಲಗಳನ್ನು ಮಾಡಬೇಕಂತಂದರೆ ಇವರನ್ನು ಅಪಾದನೆ ಮಾಡುವಂಥ ಸಂದರ್ಭದಲ್ಲಿ ಅವರು ವಿರೋಧ ಪಕ್ಷದಲ್ಲಿರುವಂಥದ್ದನ್ನು ಮಾಡಿರುವಂಥದ್ದನ್ನು ರೂಲಿಂಗ್ ಪಾರ್ಟಿಯಲ್ಲಿ ಬಂದಾಗ ಅದನ್ನು ಯೂಟರ್ನ್ ತಗೊಂಡು ಬೇರೆ ಧ್ವನಿಯಲ್ಲಿ ಹೇಳ್ತಿರುವಂಥದ್ದು ಅದು ಆಗಬಾರ್ದು. ಅವ್ರು ಎರಡೂ ಸ್ಥಾನದಲ್ಲಿರುವಂಥದ್ದಕ್ಕೆ ಜವಾಬ್ದಾರಿ ಒಂದೇ ಇರ್ತದೆ. ಆಡಳಿತ ಪಕ್ಷದಲ್ಲಿ ಎಷ್ಟು ಜವಾಬ್ದಾರಿ ಇರ್ತದೇನೋ ಅಷ್ಟೇ ವಿರೋಧ ಪಕ್ಷದಲ್ಲಿರುವಂಥವ್ರಿಗೂ ಅಷ್ಟೇ ಜವಾಬ್ದಾರಿ ಇರ್ತದೆ. ಅದಕ್ಕೆ ನಾನು ಒಂದು ಮಾತನ್ನು ಹೇಳ್ತೀನಿ, ಯಾಕಂದರೆ ಸಮಯದ ಅಭಾವದಿಂದ ಸ್ನೇಹಿತರಾಗಿರುವಂಥ ಎಂ ಬಿ ಪಾಟೀಲ್ರಿಗೆ, ನಾನು ಕೃಷ್ಣ ಬೇಸಿನಿಂದ ಬಂದಿರುವಂಥವ್ರು, ಇಬ್ಬರು ನಾವು ಉತ್ತರ ಕರ್ನಾಟಕದಲ್ಲಿರುವಂಥವ್ರು, ಇಬ್ಬರು ಒಂದೇ ವಯಸ್ಸಲ್ಲಿರುವಂಥವ್ರು. ಹಿರಿಯರ ಪುಣ್ಯದಿಂದ, ಮತದಾರ ಆಶೀರ್ವಾದದಿಂದ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಬೃಹತ್ ನೀರಾವರಿ ಇದು ಭಾಳ ಸಣ್ಣ ಇಲಾಖೆ ಅಲ್ಲ. ಅದರ ಸಲುವಾಗಿ ಇವತ್ತು ಮತದಾರರಿಗೆ ಋಣವನ್ನು ತೀರಿಸುವಂಥ ಕೆಲಸ ಇವತ್ತು ಅವರಿಂದ ಮತ್ತು ನಮ್ಮ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಿಗುವಂಥದ್ದು ಅವರಿಂದ ಆಗಬೇಕಾಗಿದೆ. ಅದರ ಸಲುವಾಗಿ ಏನು ನಮ್ಮ ನಡೆಗೆ, ಕಾಂಗ್ರೆಸ್ಸಿನ ನಡೆಗೆ ಕೃಷ್ಣ ಕಡೆಗೆ ಅನ್ನುವಂಥದ್ದನ್ನು ಅಕ್ಷರಶಃ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಕೃಷ್ಣ ಕಣ್ಣೀರು ಅನ್ನುವಂಥದ್ದನ್ನು ಮತ್ತೊಂದು ಸಲ ಅದನ್ನು ಬುಕ್ಕದಲ್ಲಿ ಆಗಲಾರ್ದೇ ಅದು ಇಂಪ್ಲಿಮೆಂಟ್ ಆಗಬೇಕು. ಪ್ರತಿ ವರ್ಷ 10,000 ಕೋಟಿ ರೂಪಾಯಿಗಳನ್ನೇನು ನಾವು ಮೀಸಲಾಗಿಟ್ಟು
ಅದನ್ನು ಜಾರಿಗೆ ತರ್ತೀವಿ ಅನ್ನುವಂಥದ್ದನ್ನು ಮಾತನ್ನು ಅವ್ರು ಏನು ಹೇಳಿದ್ದಾರೆ ಅದನ್ನು ದಯವಿಟ್ಟು ಇವತ್ತು ಅವ್ರಿಗೇನು ಅವಕಾಶ ಸಿಕ್ಕಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿ ಅನ್ನುವಂಥದ್ದು ನಮ್ಮದು ಒಂದು ಸಲಹೆ ಇದೆ. ಇದ್ರ ಜೊತೆಗೆ ಅಂದ್ರೆ ಕೃಷ್ಣ ಯೋಜನೆ ಏನಿದೆ ಅದು ಜನಾರ್ಪಣೆ ಆಗಲಿ ಕೃಷ್ಣಾರ್ಪಣೆ ಆಗಲಿ ಬೇಡ ಅಂತೀರಿ. ಇವತ್ತು 2010 ಡಿಸೆಂಬರ್ದಲ್ಲಿ ಒಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಕರಣ ಆಗಿರುವಂಥ ಹಿನ್ನೆಲೆಯಲ್ಲಿ ಕೆಲವೊಂದು ತೀರ್ಪಿನ ಸಲಹೆಗಳನ್ನು ಹಿಂದಿನ ಜಲಸಂಪನ್ಮೂಲ ಸಚಿವರಾಗಿರುವಂಥ ಹಿರಿಯರಾದ HK ಪಾಟೀಲ್ರು ಅದನ್ನ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು ಆ ಸುಪ್ರೀಂ ಕೋರ್ಟ್ ತೀರ್ಪಿಗೆ. ಆದ್ರೆ ಇವತ್ತು MB ಪಾಟೀಲ್ರು ಆ ತೀರ್ಪಿಗೆ ಬದ್ಧರಾಗಿದ್ದಾರೋ ವಿರೋಧವಾಗಿದ್ದಾರೆ ಅನ್ನುವಂಥದ್ದನ್ನು ಒಂದು ಹೇಳಬೇಕು. ಅದನ್ನ ಡೀಪಾಗಿ ಹೋಗಕ್ಕೆ ಹೋಗಲ್ಲ. ಒಂದೇ ಒಂದು ಹೇಳ್ತಾ ಇದ್ದೇನೆ, ಅವ್ರು ಬರುವಂತ ಸಂದರ್ಭದಲ್ಲಿ ಒಂದು ಯುವಕರಿದ್ದಾರೆ, ಒಂದು ಶಕ್ತಿ ಇದೆ. ನಮ್ಮ ಉತ್ತರ ಕರ್ನಾಟಕಕ್ಕೆ ನ್ಯಾಯ ನೀರಾವರಿಗೆ ಆಗಬೇಕು, ಎಲ್ಲ ಮುಂದುವರೆದಂತ ಯೋಜನೆಗಳನ್ನು ಜಾರಿ ತರಬೇಕು. ಖಂಡಿತವಾಗಿ ಕೃಷ್ಣ ಕೊಳವೆ ಮತ್ತು ಕಾವೇರಿ ಕಣು ರಾಜ್ಯದಲ್ಲಿ ಎಲ್ಲ ನೀರಾವರಿ ಯೋಜನೆಗಳನ್ನ ನಾವು ಏನು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ, ಹಿಂದೆ ಹೋರಾಟ ಮಾಡಿದೀವಿ, 10,000 ಕೊಟ್ಟು ಕಾಲಮಿತಿಯಲ್ಲಿ ನಾವು ಮುಗಿಸ್ತೀವಿ. ಅದು ಒಂದನೇದ್ದು. ಎರಡನೇದು, ಅವರು ಈ ಟ್ರಿಬ್ಯುನಲ್ ಅವಾರ್ಡ್ ಏನು ಬಂತು 30 ಡಿಸೆಂಬರ್ಗೆ ಬಂದಾದ ಟ್ರಿಬ್ಯುನಲ್ ಬ್ರಿಜೇಶ್ ಕುಮಾರ್ ತೀರ್ಪು ಮೇಲೆ ಇವತ್ತು ಅನೇಕ ನಾವು ಮಾಡಿಫಿಕೇಶನ್ಸ್ನ ಮತ್ತು ಅಪೀಲ್ ಅನ್ನೋ ಒಂದು ದಿವಸ ನಾವು ಟ್ರಿಬ್ಯುನಲ್ ಮುಂದೆ ಮಾಡಿದ್ವಿ, ಸುಪ್ರೀಂ ಕೋರ್ಟ್ ಮುಂದೆಲ್ಲ ಟ್ರಿಬ್ಯುನಲ್ ಮುಂದೆ ಮಾಡಿದ್ದೀವಿ. ಅದನ್ನ ಎಲ್ಲರೂ ಕೂಡ ಇವತ್ತಿನ ದಿವಸ ಬಸವರಾಜ ಬೊಮ್ಮಾಯಿ ಅವರು, HK ಪಾಟೀಲ್ರಾಗಲಿ, ನಾನಾಗಲಿ, ಇವನು ಅನೇಕರು ಇವತ್ತಿನ ದಿವಸ ಒಪ್ಪಿದಂಥ ಸರ್ಕಾರನೇ 10 ಒಂದು ಕಂಡೀಷನ್ಸ್ ಮೇಲೆ ಇವತ್ತಿನ ದಿವಸ ಟ್ರಿಬ್ಯುನಲ್ ಮುಂದೆ ಇವತ್ತಿನ ದಿವಸ ನಾವು ಅಪೀಲ್ ಮಾಡ್ಕೊಂಡಿದ್ದೀವಿ. ಅದನ್ನ ನಾವು ಸೂಕ್ತವಾದಂಥ ರೀತಿಯಲ್ಲಿ ಅದನ್ನ ಪರಿಹಾರ ಕಂಡುಕೊಳ್ಳೋಕೆ ಇವತ್ತಿನ ದಿವಸ ನಾವು ಸಂಪೂರ್ಣವಾಗಿ ಪ್ರಯತ್ನವನ್ನು ಮಾಡ್ತೀವಿ. ಸರ್ಕಾರ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಮಠಗಳಿರ್ಬೋದು, ಬೇರೆ ಇರ್ತಕ್ಕಂಥದ್ದು ಆ ಕೆಲಸ ಮಾಡಿದಾಗ ಅವ್ರು ಸಹಾಯ ಮಾಡಬೇಕಾದ್ರೆ ಸರ್ಕಾರ ಧರ್ಮ. ಮಾರ್ಗರೆಟ್ ಥ್ಯಾಚರ್ ಮುಂದೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವ್ರು ಹೇಳಿದ್ರು, ಗೌರ್ಮೆಂಟ್ ಕೆನಾಟ್ ಗವರ್ನ್ ಎವ್ರಿಥಿಂಗ್, ಓನ್ಲಿ ಟ್ಯಾಕ್ಸ್ ಫಿಕ್ಸೇಷನ್ ಮಾತ್ರ ಮಾಡಬೇಕು ಹೊರತು. ಅದರಿಂದ ಈ ಸರ್ಕಾರ ಬಂದಿರತಕ್ಕಂಥದ್ದು ಸಸಿ ಇಡೋದಿರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ದಾಸವಾದ ಇದಕ್ಕೆಲ್ಲ ಕೂಡ ಎಲ್ಲ ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೆನ್ನು ತೊಡೋದು ತಪ್ಪೇನಿಲ್ಲ ಅಂತ ನನ್ನ ಭಾವನೆ. ಓಕೆ ಸರ್ ಅಶ್ವಿನ್, ವಾಟ್ ಇಸ್ ಯುವರ್ ಲಾಸ್ಟ್ ವರ್ಡ್? ಮಠಗಳಿಗೆ ಸೀರಿಯಸ್ ಆಗಿ ದುಡ್ಡುಗಳು ನಿಜವಾಗ್ಲೂ ಬೇಕಾಗಿದೆಯಾ ಅಂತ. ಅವರೆಲ್ಲ ವೆಲ್ ಎಸ್ಟಾಬ್ಲಿಷ್ಡ್ ಆಗಿರೋ ಮಠಗಳು, ಎಲ್ಲ ಎಸ್ಟಾಬ್ಲಿಷ್ ಆಗಿರೋ ಮಠಗಳು. ಆಮೇಲೆ ಎಲ್ಲ ಸರ್ಕಾರ ಬಂದು ಮಠಗಳಿಗೆ ಇಂಪ್ರೆಸ್ ಮಾಡೋದಕ್ಕೆ ಅವ್ರಿಗೆ ನಾವು ದುಡ್ಡು ಕೊಡ್ತೀವಿ, ನಾವು ನಿಮ್ಗೆ ಹಣ ಕೊಡ್ತೀವಿ ಅನ್ನೋದು ಏನು ಅವಕಾಶ ಏನು ಬೇಕಾಗಿಲ್ಲ. ಸೋಮನಿ ಅದರ್ ಭಾಳ ಬೇರೆ ಫೀಲ್ಡ್ಸ್ ಇದೆ ಹೆಲ್ಪ್ ಮಾಡೋದು, ಅಲ್ಲಿ ಗಮನ ಕೊಟ್ಟು ಮಾಡಬೇಕಾಗಿದೆ. ಎಸ್, ನಾನು ನಿರಾಣಿ ಅವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕೊನೆಯದಾಗಿ ತುಂಬ ಸಂಕ್ಷಿಪ್ತ ಉತ್ತರ ಕೊಡಿ. ಸಿದ್ದರಾಮಯ್ಯ ಅವರು ಇನ್ನೊಂದು ಘೋಷಣೆ ಮಾಡ್ಯಾರೆ, ಅದು ಬಹುಶಃ ನಿಮ್ಮ ಗಮನಕ್ಕೆ ಬಂದಿದೆ. 3 ತಿಂಗಳ ಅವಧಿನಲ್ಲಿ ಸರ್ಕಾರದ ಕೊನೆಯ 3 ತಿಂಗಳಿದೆಯಲ್ಲ, ಯಾವ್ಯಾವ ಯೋಜನೆಗಳಿಗೆ ಅವರು ಅನುಮತಿ ಕೊಟ್ಟಿದ್ರು ಅದೆಲ್ಲದನ್ನೂ ಕೂಡ ನನ್ನ ಪುನರ್ ಪರಿಶೀಲಿಸ್ತೀನಿ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಒಳ್ಳೆಯ ನಿರ್ಧಾರ. ಯಾಕಂದ್ರೆ ಎಲ್ಲ ಇಲಾಖೆಯಲ್ಲಿ ಹರಿಬರಿಯದಲ್ಲಿ ಮಾಡಿ ಅವ್ರ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥದ್ದು ಅವರು ಯೋಚನೆ ಮಾಡಿರುವಂಥದ್ದಾಗಿರ್ಬೋದು. ಅವ್ರೇನು 3 ತಿಂಗಳ ಹಿಂದಿನ ಎಲ್ಲ ಇಲಾಖೆಗಳಿದೆ ಅದನ್ನು ಪರಾಮರ್ಶೆ ಮಾಡಿ ಯಾವ್ದು ಸರಿದೆ ಯಾವ್ದು ತಪ್ಪಿದೆ ಅನ್ನುವಂಥ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅವ್ರ ಪರಮಾಧಿಕಾರಿ ಇದೆ, ಅದನ್ನು ಮಾಡಲಿ. ಇನ್ನೊಂದು ಕೊನೆಯದಾಗಿ ಒಂದು MB ಪಾಟೀಲ್ ಒಂದು ಇಲ್ಲ ಮಾಡಿಲ್ಲ, ಯಾವುದು ತಪ್ಪು ಮಾಡಿಲ್ಲ. ಅವ್ರು ಕೊನೆ 3 ತಿಂಗಳಲ್ಲಿ ಮಾಡಿರ್ತಾರೆ, ಎಲ್ಲರೂ ಅಲ್ಲಿ ತಗೊಳ್ಳಲ್ಲ. ಅಲ್ಲಿ ಎಲ್ಲ ಮುಖ್ಯಮಂತ್ರಿಗಳು ಸರ್ ಒಂದ್ ನಿಮಿಷ, ಎಲ್ಲ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಎಲ್ಲರೂ ಇರ್ತಾರೆ. ಅದ್ರಲ್ಲಿ ತೆಗೆದುಕೊಂಡಿರುವಂತ ನಿರ್ಧಾರ ಅವ್ರು ಮಾಡ್ಬೇಕನ್ನೋದ್ರಲ್ಲಿ ಅವ್ರು ತೆಗೆದುಕೊಂಡ ಡಿಸಿಷನ್ ತಪ್ಪೇನಿಲ್ಲ, ಅವ್ರು ಮಾಡ್ಬೋದು. ಒಂದು ಕೊನೆಯದಾಗಿ ಒಂದು ವೈಟ್ ಪೇಪರ್ ಸ್ನೇಹಿತರಾಗಿರುವಂತ MB ಪಾಟೀಲ್ ಒಂದು ವಿನಂತಿ ಮಾಡ್ತೇನೆ. 524 ಮೀಟರ್ ನಮ್ದು ಆಲ್ಮಟ್ಟಿ ಡ್ಯಾಮು ಹೈಟ್ ಆದ್ಮೇಲೆ ಲಕ್ಷಾಂತರ ಎಕರೆ ಮತ್ತೆ ನಾವು 2ನೇ ಹಂತದಲ್ಲಿ ನಾವು ಮುಳುಗಡೆ ಆಗ್ತದೆ. ಅದಕ್ಕೆ ಪರಿಹಾರಗಳನ್ನ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಪ್ರತಿ ಎಕರೆಗೆ 25 ಲಕ್ಷ ರೂಪಾಯಿಗಂತಲೂ ಹೆಚ್ಚು ಕೊಡಬೇಕು ಅನ್ನುವಂಥದ್ದೊಂದು ಮನವಿಯನ್ನು ಅವರು ಮಾಡಿದ್ರು, ಹೋರಾಟ ಮಾಡ್ತಾ ಇದ್ರು. ಇವ್ರಿಗೆ ಅವಕಾಶ ಸಿಕ್ಕಿದೆ. ಬಡವರಾಗಿರುವಂತಹ ಉತ್ತರ ಕರ್ನಾಟಕದ ಜನ ಆ ನಿರಾಶ್ರಿತರಿಗೆ ಒಳ್ಳೆಯ ಪರಿಹಾರವನ್ನು ಕೊಡಬೇಕು, ಅವ್ರು ಏನು ಡಿಮಾಂಡ್ ಮಾಡಿದ್ರೆ ಅದನ್ನು ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಅವರಲ್ಲಿ ವಿನಂತಿ ಮಾಡ್ತಾರೆ. ನಾವು ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಹಿಂದೆ ಏನು ಕನ್ಸೆಂಟ್ ಅವಾರ್ಡ್ ಆಗಿತ್ತು, ಆ ಕನ್ಸೆಂಟ್ ಅವಾರ್ಡ್ ಮುಖಾಂತರ ಎಲ್ಲರನ್ನೂ ವಿಶ್ವಾಸಕ್ಕೆ ಹಿಡ್ಕೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮಾಡ್ತೀವಿ. ಎಸ್, ಅಶ್ವಿನ್ ಕುಮಾರ್, ಮುರುಗೇಶ್ ನಿರಾಣಿ, ಪ್ರಭಾಕರ್ ಕೃಷ್ಣ ಬೈರೇಗೌಡ, ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲೂ MB ಪಾಟೀಲ್ರೆ ನಿಮ್ಮೊಂದು ಅದ್ಭುತ ಅವಕಾಶ ಸಿಕ್ಕಿದೆ, ಖಂಡಿತವಾಗಲೂ ಒಳ್ಳೆ ಕೆಲಸ ಮಾಡಿ ಜನರ ನಿರೀಕ್ಷೆಗಳಿಗೆ ಸ್ಪಂದಿಸಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಲ್ಲಿ ತನಕ ಘಟಾನುಘಟಿಗಳನ್ನು ಹೊರಗಡೆ ಇಟ್ಟು ಇವರು ಏನು ಮಾಡ್ತಾರೆ ಅನ್ನುವಂಥದ್ದು ಎಲ್ಲರ ಕಡೆಗೆ ಪಕ್ಷದಿಂದ ಸಮರ್ಥನೆ ಕೂಡ ಬರ್ತಾ ಇದೆ. ಅಂದರೆ ಎಲ್ಲರನ್ನೂ ಕೂಡ ನಾವು ಹೊರಗಿಟ್ಟಿವಿ ಅಂತ ಅರ್ಥ ಅಲ್ಲ. ಸಮಯ ಸಂದರ್ಭ ನೋಡಿ ಅವರ ಎಲ್ಲ ಅನುಭವಗಳನ್ನು ಬಳಸ್ಕೊಳ್ತೀವಿ ಅನ್ನುವಂಥದ್ದು. ಆದರೆ ಬಳಸ್ಕೊಳ್ಳೋ ತನಕ ಈ ಘಟಾನುಘಟಿಗಳು ಸುಮ್ಮನಿರ್ತಾರ, ಏನೇನು ತಗಾದೆಗಳನ್ನು ತೆಗಿತಾರೆ, ಏನೇನು ಆಗ್ಬೋದು, ಇನ್ನೂ ಆರಂಭ ಮಾತ್ರ ಇದು. ಮುಂದೆ ಇನ್ನೂ ಬಹಳಷ್ಟು ದಿನಗಳಿದೆ, ಯಾವ್ಯಾವ ರೀತಿ ತಿರುವು ಪಡ್ಕೊಳ್ಳುತ್ತೆ ನೋಡೋಣ. ಆದರೆ ನಾವು ಒಂದು ಜನಾಭಿಮತವನ್ನು ಕೇಳಿದ್ವಿ, ನೂತನ ಸಚಿವರ ಖಾತೆ ಹಂಚಿಕೆ ನಿಮಗೆ ತೃಪ್ತಿ ತಂದಿದೆಯಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ನೋಡ್ತಾ ಇದ್ದೀವಿ ನಾವು, ನೂತನ ಸಚಿವರ ಖಾತೆ ಹಂಚಿಕೆ ನಿಮಗೆ ತೃಪ್ತಿ ತಂದಿದೆಯಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಒಟ್ಟು SMS ಗಳು ಬಂದಿರುವಂಥದ್ದು 29,960 SMS ಗಳು ಬಂದಿದೆ.
ಅದರಲ್ಲಿ ಹೌದು ನೂತನ ಸಚಿವರ ಖಾತೆ ಹಂಚಿಕೆ ನಮಗೆ ತೃಪ್ತಿ ತಂದಿದೆ ಅಂತ ಹೇಳಿದಂಥವ್ರು 28, ಇಲ್ಲ ಅಂತ ಹೇಳಿದಂಥವ್ರು 100ಕ್ಕೆ 72ರಷ್ಟು ಜನ. ಸೊ ಇದರಿಂದ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲ ಒಂದು ಕಡೆಗೆ ಅಸಮಾಧಾನ ಅನ್ನುವಂಥದ್ದು ನಿಧಾನವಾಗಿ ಅದು ಹಬ್ಬುತ್ತಾ ಇದೆ ಅನ್ನುವಂಥದ್ದು. ಇದನ್ನು ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ ನೋಡಬೇಕು. ಸೊ ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ಕೊಂಡು ಬೇರೆ ಬೇರೆ ಅನುಭವಿಗಳ ಜೊತೆಗೆ ಮತ್ತಷ್ಟು ಚರ್ಚೆ ಮಾಡ್ತೀವಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.